ನಮಸ್ಕಾರ ವೀಕ್ಷಕರೇ. ನಾನು ಇವತ್ತು ತಮ್ಮ ಮುಂದೆ ಹೇಳಿಕೆ ಬಂದಿರುವಂಥದ್ದು ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ, ಆದರೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಬೇಕಾಗಿರುವಂಥ ಒಂದು ವಿಷಯದ ಬಗ್ಗೆ ನಾನು ಹೇಳಿಕೆ ಇವತ್ತು ಬಂದಿದ್ದೇನೆ. ಸರ್ವೇ ಸಾಮಾನ್ಯವಾಗಿ ನಾವು ಹೆಸರಿಡುವುದರಲ್ಲಿ, ಈ ಮಕ್ಕಳ ನಾಮಕರಣ ಮಾಡೋದರಲ್ಲಿ ಮತ್ತು ನಮ್ಮ ದಾಖಲಾತಿಗಳನ್ನು ಸರಿಯಾಗಿ ಇಟ್ಕೊಳ್ಳೋದ್ರಲ್ಲಿ ಬಹಳಷ್ಟು ಎಡುತ್ತಾ ಇದ್ದೇವೆ. ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಈ ಹೆಸರಿನ ಸಮಸ್ಯೆಗಳಲ್ಲಿ ಒಂದರಲ್ಲಿ ಇರುವಂಥ ದಾಖಲಾತಿಯಲ್ಲಿ ಇರುವಂಥ ಹೆಸರು ಇನ್ನೊಂದರಲ್ಲಿ ಇರೋದಿಲ್ಲ, ಅಥವಾ ನಾವು ನಮ್ಮ ದಾಖಲಾತಿಗಳಲ್ಲಿ ಇರುವಂಥ ಎಲ್ಲ ಮುಂದೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗ ಅಲ್ಲಿ ಬೇರೆ ಬೇರೆ ಹೆಸರುಗಳನ್ನ ನಾವು ಹೇಳ್ತಾ ಹೋಗ್ತೀವಿ, ಅದನ್ನು ಬಳಸ್ತಾ ಹೋಗ್ತೀವಿ. ಅಲ್ಲಿ ಮುಂದೆ ದಾಖಲಾತಿಗಳ ಸಮಸ್ಯೆಗಳು ಎದುರಾಗ್ತವೆ. ಈ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಏನು ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕು ಅಂದ್ರೆ ನಮ್ಗೆ ಹೆಸರಿನ ಸಮಸ್ಯೆಗಳು ಬರಬಾರ್ದು. ಇವತ್ತು ಆಧಾರ್ ಸಂಬಂಧಪಟ್ಟಂತ ಸಮಸ್ಯೆಗೆ ಹೋಗ್ತೀವಿ, ಅಲ್ಲಿ ಹೆಸರು ಬೇರೆ ಇರುತ್ತದೆ. ಸ್ಕೂಲ್ಗಳಲ್ಲಿ ನಾವು ಹೆಸರುಗಳನ್ನ ಬೇರೆ ಮೆನ್ಷನ್ ಮಾಡಿರ್ತೀವಿ. ಇನ್ನು SSLC ಪಾಸ್ ಆದಂತ ಮಾರ್ಕ್ಸ್ ಕಾರ್ಡಲ್ಲಿ ಕೂಡ ಬೇರೆ ಇರುತ್ತೆ. ಸೊ ಹೀಗೆ ಒಂದು ಎರಡು ಎಲ್ಲ ಕಡೆನೂ ಅದು ಬೇರೆ ಬೇರೆಯಾಗಿ ನಾವು ಹೆಸರುಗಳನ್ನ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ಆಗಿ ನಿಮಗೆ ಹೇಳಿಕೆ ನಾನು ಬಯಸ್ತೇನೆ. ಯಾಕಂದ್ರೆ ಇದು ಪ್ರತಿದಿನ ನಾವು ಆಧಾರನ್ನ ಅಪ್ಲೋಡ್ ಮಾಡೋರು ಸಂಖ್ಯೆಯಲ್ಲಿ ಇದನ್ನ ಹೆಸರುಗಳನ್ನ ತಿದ್ದುಪಡಿ ಮಾಡುವಂತವರೇ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗೆ ಸ್ಕೂಲ್ಗಳಲ್ಲಿ ಕೂಡ ಹೆಸರನ್ನ ಬರ್ಸ್ಬೇಕಾದಾಗ ನಾವು ಅದನ್ನ ಕಂಪ್ಯಾರಿಸನ್ ಮಾಡಿ, ಅಂದ್ರೆ ಅದನ್ನು ನಮ್ಗೆ ಏನಿದೆ ಹೆಸರು ಅಥವಾ ನಮ್ಮ ಆಧಾರಲ್ಲಿ ಏನಿದೆ ಅದನ್ನ ನಾವು ಮೆನ್ಷನ್ ಮಾಡ್ದೇನೆ ನಮ್ಗೆ ತಿಳಿದಿರೋ ರೀತಿಯಲ್ಲಿ ನಾವು ಅದನ್ನ ನಮೂದಿಸೋದ್ರಿಂದ ಅಲ್ಲಿ ತಪ್ಪುಗಳಾಗ್ತವೆ. ಅದಾಗ್ತವ ಅಂತ ಹೇಳಿದ್ರೆ ಇವತ್ತು ನಾವು ಆಧಾರ್ಗಿಂತ ಮುಂಚಿತವಾಗಿ ನಾವು ಜನನ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತೇವೆ. ಇವತ್ತು ನಗರಸಭೆ ಇರ್ಬೋದು ಅಥವಾ ತಹಸೀಲ್ ಆಫೀಸ್ನಲ್ಲಿ ಇರ್ಬೋದು, ಈಗ ನಾವು ಅಥವಾ ಆನ್ಲೈನಲ್ಲಿ ಕೂಡ ನಾವು ಜನನ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತೇವೆ. ಇಲ್ಲಿ ತೆಗೆದುಕೊಳ್ಬೇಕಾದಾಗ ಅಥವಾ ನಾವು ಹೆಸರನ್ನ ನಮೂದಿಸಬೇಕಾದಾಗ, ಹೆಸರನ್ನ ಮೆನ್ಷನ್ ಮಾಡಬೇಕಾದಾಗ ಏನು ನಾವು ಸರಿಯಾದ ಮಾಹಿತಿಯನ್ನು ಇಟ್ಕೋಬೇಕಂತ ಹೇಳಿದ್ರೆ, ಈ ಮಗುವಿನ ಹೆಸರು ಅಂತ ಅಂದಲ್ಲಿ ಮಗುವಿನ ಹೆಸರನ್ನ ಮಾತ್ರ ನಮೂದಿಸಬೇಕು. ಆ ಮಗುವಿನ ಹೆಸರು ಹೇಗಿರ್ಬೇಕಂತ ಹೇಳಿದ್ರೆ ಅದು ನಿಮ್ಮ ಆ ಮಗುವಿನ ಹೆಸರು ಅದ್ರ ಜೊತೆಗೆ ನಿಮ್ಮ ಅಡ್ಡ ಹೆಸರು ಅದ್ರ ಜೊತೆಗೆ ಇದ್ರೆ ಅದು ಒಳ್ಳೆಯದು. ಹಾಗೆ ಕೆಳಗಡೆ ತಂದೆ ಹೆಸರು ಅಂತ ಬಂದಾಗ ಅಥವಾ ತಾಯಿ ಹೆಸರು ಅಂತ ಬಂದಾಗ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತದ್ದು, ಅಂದ್ರೆ ತಂದೆ ಅಥವಾ ತಾಯಿ ಇಬ್ಬರ ಆಧಾರ್ ಕಾರ್ಡ್ ಅಲ್ಲಿ ಹೇಗಿರುತ್ತೆ ಹಾಗೆ ಅದು ಆ ಹೆಸರು ಅಂತ ಇದ್ದಲ್ಲಿ ಹೆಸರು ಅಂತ, ಫಾರ್ ಎಕ್ಸಾಂಪಲ್ ಇವತ್ತು ಮಂಜುನಾಥ್ ಅಂತ ಇತ್ತಂದ್ರೆ ಮಂಜುನಾಥ್ ಅಂತ ಅಷ್ಟೇ ಬರೀಬೇಕು. ನಿಮ್ಮ ತಂದೆ ಅಥವಾ ತಾಯಿ ಹೆಸರಲ್ಲಿ ಹೆಸರನ್ನ ನೀವೇನು ಆಧಾರ್ ಕಾರ್ಡ್ ಅಲ್ಲಿ ಹೇಗೆ ಮೆನ್ಷನ್ ಮಾಡಿರ್ತೀರಾ ಅಂತ ಹೇಳಿದ್ರೆ, ಹೆಸರು ಅಂತ ಬಂದಾಗ ನಿಮ್ಮ ತಂದೆ ಅಥವಾ ತಾಯಿ ಹೆಸರಲ್ಲಿ ಮಂಜುನಾಥ್ ಅಂತ ಇತ್ತಂದ್ರೆ ಮಂಜುನಾಥ್ ಅಂತ ಹಾಗೆ ಇರಬೇಕು. ಅಲ್ಲಿ ಮಂಜುನಾಥ್ ಸಜ್ಜನ್ ಅಂತ ಇತ್ತು ಅಂತಂದ್ರೆ ನೀವು ಮಂಜುನಾಥ್ ಸಜ್ಜನ್ ಅನ್ನ ನೀವು ನಿಮ್ಮ ಮಗನ ಹೆಸರಲ್ಲಿ ಅಥವಾ ಮಗಳ ಹೆಸರಲ್ಲಿ ನೀವು ಸೇರಿಸಬಹುದು. ಈಗ ಆಗೋದೇನಂದ್ರೆ, ಫಾರ್ ಎಕ್ಸಾಂಪಲ್ ನಾ ಹೇಳೋದೇನಂತ ಹೇಳಿದ್ರೆ, ಈಗ ನನ್ನ ಮಗನ ಹೆಸರು ಒಂದು ಅಭಿಷೇಕ್ ಅಂತ ತೆಗೆದುಕೊಳ್ಳೋಣ. ಈಗ ಅಭಿಷೇಕ್ ಹೆಸರನ್ನ ನಮೂದಿಸಬೇಕಾದಾಗ ಅಭಿಷೇಕ್ ಸಜ್ಜನ್ ಅಂತ ನಾವು ಹೆಸರನ್ನ ನಮೂದಿಸಿದ್ದೇನೆ. ಕೆಳಗಡೆ ತಂದೆ ಹೆಸರು ಅಂತ ಬಂದಾಗ ಅಲ್ಲಿ ನನ್ನ ಆಧಾರ್ ಕಾರ್ಡ್ ನಲ್ಲಿ ಮಂಜುನಾಥ್ ಅಂತ ಅಷ್ಟೇ ಇದೆ. ಸೊ ಮಂಜುನಾಥ್ ಅಂತ ಇರೋದ್ರಿಂದ ಆ ಮಗನ ಹೆಸರಲ್ಲಿ ತಂದೆ ಹೆಸರನ್ನ ಕೇವಲ ಮಂಜುನಾಥ್ ಅಂತ ಅಷ್ಟೇ ಇರಬೇಕು. ಹಾಗೆ ಅದ್ರ ಮುಂದೆ ಸಜ್ಜನ್ ಇರಬಾರ್ದು. ಸೊ ನನ್ನ ಹೆಸರಲ್ಲಿ ನನ್ನ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರೂ ಮಂಜುನಾಥ್ ಸಜ್ಜನ್ ಅಂತ ಇತ್ತು ಅಂದ್ರೆ ಆ ಆಧಾರ್ ಕಾರ್ಡ್ ಅಲ್ಲಿ ಇರೋ ಹಾಗೇನೆ ಅಲ್ಲಿ ಮೆನ್ಷನ್ ಮಾಡಬಹುದಿತ್ತು. ಆದ್ರೆ ನನ್ನ ಹೆಸರು ನನ್ನ ಆಧಾರ್ ಕಾರ್ಡ್ ಅಲ್ಲಿ ಮಂಜುನಾಥ್ ಅಂತ ಅಷ್ಟೇ ಇರೋದ್ರಿಂದ ನನ್ನ ಮಗನ ತಂದೆಯ ಕಾಲಂನಲ್ಲಿ ಕೇವಲ ಮಂಜುನಾಥ್ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ರೆ ಅದು ಎಲ್ಲ ಕಡೆನೂ ಅನುಕೂಲ ಆಗ್ತದೆ. ಆಮೇಲೆ ಅದ್ರ ನಂತರದಲ್ಲಿ ಬರುವಂತದ್ದು SSLC ಮಾರ್ಕ್ಸ್ ಕಾರ್ಡ್. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಗುವಿನ ಹೆಸರು ಯಥಾವತ್ತಾಗಿ ಅದು ಅಲ್ಲಿ ಬರಬೇಕು. ತದನಂತರಗಳಲ್ಲಿ ಎಲ್ಲ ಅವರ ದಾಖಲಾತಿಗಳು SSLC ಮಾರ್ಕ್ಸ್ ಕಾರ್ಡ್ ಅನ್ನ ಒಳಗೊಂಡಿರುತ್ತೆ. ಅದರಲ್ಲಿ ಬರುವಂತ ಏನು ಹೆಸರು ಇರ್ತದೆ ಆ ಹೆಸರು ಮಾತ್ರ ಎಲ್ಲಾ ಕಡೆ ದಾಖಲಾತಿಗಳಲ್ಲಿ ಅದೇ ಹೆಸರನ್ನ ತೋರಿಸಲಾಗ್ತದೆ. ಹೀಗೆ ಒಂದು ಸಾಮಾನ್ಯವಾಗಿ ಹೇಳೋದಾದ್ರೆ ಮಗುವಿನ ಜನನ ಪ್ರಮಾಣ ಪತ್ರ ಮತ್ತೆ SSLC ಮಾರ್ಕ್ಸ್ ಕಾರ್ಡ್ ಹಾಗೆ ಆಧಾರ್, ಈ ಮೂರುಗಳು ಕರೆಕ್ಟ್ ಆಗಿ ನಾವು ಮೆನ್ಷನ್ ಮಾಡಬೇಕು. ಅಂದ್ರೆ ಹೆಸರು ಅಂತ ಅಂದಲ್ಲಿ ಮಗುವಿನ ಹೆಸರಿನ ಜೊತೆಗೆ ನೀವು ನಿಮ್ಮ ಅಡ್ಡ ಹೆಸರನ್ನ ಸೇರಿಸ್ಕೊಂಡು ತೋರಿಸ್ಕೊಳ್ಳೋದು. ಕೆಳಗಡೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಅಂದ್ರೆ ತಂದೆ ಅಥವಾ ತಾಯಿಯ ಹೆಸರು ಅದ್ರ ಜೊತೆಗೆ ಏನು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ತೋರಿಸ್ಕೊಂಡಿರ್ತೀವಿ ಅದೇ ದಾಖಲಾತಿಗಳು ಅದರಲ್ಲಿ ಹೆಸರನ್ನ ಕಾಲಮ್ ನಲ್ಲಿ ನಾವು ತೋರಿಸಬೇಕಾಗುತ್ತೆ. ಮುಂದೆ SSLC ಅಲ್ಲಿ ನೀವು ಯಾವ ರೀತಿ ದಾಖಲಾತಿಗಳು ರೆಡಿ ಇರ್ತವೆ, SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನಿಮ್ಮ ಮಗನ ಅಥವಾ ಮಗಳ ಹೆಸರು ಬಂದಿರುತ್ತದೆ ಅದೇ ಹೆಸರನ್ನ ನೀವು ಎಲ್ಲಾ ಕಡೆನೂ ಯಾವುದು ಅದೇ ಇದೇನು ಅಂತ್ಯೋದಯ ಕಾರ್ಡ್ ಇರ್ಬೋದು ಅಥವಾ ರೇಷನ್ ಕಾರ್ಡ್ ಅಲ್ಲಿರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಬೇರೆ ಬೇರೆ ಏನು ದಾಖಲಾತಿಗಳನ್ನ ನೀವು ಕೊಡ್ತಾ ಹೋಗ್ತೀರಿ ಅಲ್ಲಿ ಆ ಮಗುವಿನ ಹೆಸರು ಸೇಮ್ ಇರೋ ತರ ನೋಡ್ತಾ ಹೋಗ್ಬೇಕು. ಅಂದಾಗ ಮಾತ್ರ ಈ ತಿದ್ದುಪಡಿ ಅಂತ ಅವಶ್ಯಕತೆ ಬರೋದಿಲ್ಲ. ಮುಂದೆ ಪಾಸ್ಪೋರ್ಟ್ ಅಂತ ಸಮಸ್ಯೆಗಳಲ್ಲಿ ತಂದೆ ಮತ್ತೆ ಮಗುವಿನ ನಡುವೆ ಅಥವಾ ತಾಯಿ ಅಥವಾ ಮಗುವಿನ ನಡುವೆ ಅದು ಹೆಸರುಗಳು ಅದು ಸೇಮ್ ಇರಬೇಕಾಗುತ್ತೆ. ಅಲ್ಲಿ ಕೂಡ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಆ ಪಾಸ್ಪೋರ್ಟ್ ಮಾಡುವಂತ ಸಂದರ್ಭಗಳಲ್ಲಿ
ತೊಂದರೆಯನ್ನು ಅನುಭವಿಸ್ತೇವೆ ಅವು ತಿದ್ದುಪಡಿಗೆ ಹೋಗಬೇಕಾಗತ್ತೆ. ಅಥವಾ ಕೋರ್ಟ್ನಿಂದ ನಾವು ಮತ್ತೆ ಅದನ್ನ ಜಜ್ಮೆಂಟ್ ಮುಖಾಂತರ ಅದನ್ನ ಬದಲಾವಣೆ ಮಾಡುವಂಥದ್ದು, ಒಂದು ಪೇಪರ್ ಸ್ಟೇಟ್ಮೆಂಟ್ ಅನ್ನ ಕೊಡುವಂಥದ್ದು, ಹೀಗೆ ಬಹಳಷ್ಟು ಸಂದರ್ಭಗಳಲ್ಲಿ ತೊಂದರೆಯನ್ನು ನಮ್ಮ ಭಾಗದಲ್ಲಿ ಅನುಭವಿಸ್ತಾ ಇದ್ದೇವೆ. ಹಾಗೂ ಎಷ್ಟೋ ಸಲ ಈ ಪೆನ್ಷನ್ಗಳು ತಂದೆಯಿಂದ ಮಗನಿಗೆ ಬರುವಂತಹ ಸಂದರ್ಭದಲ್ಲಿ ಇರ್ಬೋದು, ಏನಾದರೂ ಲಾಭಗಳು ಅಥವಾ ತಂದೆಯಿಂದ ಮಗುವಿಗೆ ಅಥವಾ ಮಕ್ಕಳಿಗೆ ಅದು ಹಸ್ತಾಂತರವಾಗುವಂಥ ಸಂದರ್ಭದಲ್ಲಿ ಹೆಸರಿನ ಸಮಸ್ಯೆಯಿಂದ ಬಹಳಷ್ಟು ತೊಂದರೆಗಳನ್ನು ನಮ್ಮ ಭಾಗದಲ್ಲಿ ಅನುಭವಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಹೆಸರನ್ನ ಸರಿಯಾಗಿ ನಮೂದಿಸಿ ಅದರ ತಿದ್ದುಪಡಿಗೆ ಅವಶ್ಯಕತೆ ಬರದೇ ಇರುವ ರೀತಿಯಲ್ಲಿ ನಾವು ಇದನ್ನ ಹೆಸರನ್ನ ತಮ್ಮ ಮಗುವಿನ ಜನನ ಪ್ರಮಾಣ ಪತ್ರ ಮತ್ತೆ SSLC ಮಾರ್ಕ್ಸ್ ಕಾರ್ಡು ಹಾಗೆ ಆಧಾರ್ ಇವುಗಳಲ್ಲಿ ಕರೆಕ್ಟ್ ಆಗಿ ನಮೂದಿಸಿದ್ರೆ ಸರಿ ಇರುತ್ತೆ. ಈ ದಾಖಲಾತಿಗಳಲ್ಲಿ ನಾವು ಬಹಳಷ್ಟು ಎಡುವುದರಿಂದ ಬಹಳ ಸಲ ತಿದ್ದುಪಡಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ. ಹಾಗಾಗಿ ಅಂಥ ಅವಕಾಶಗಳನ್ನು ಮಾಡಿಕೊಡ್ದೇನೆ ಸರಿಯಾಗಿ ದಾಖಲಾತಿಗಳನ್ನ ನಿರ್ಮಾಣ ಮಾಡಬೇಕು ಅಥವಾ ಸೇರಿಸ್ಬೇಕಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ನೆನೆಸ್ಕೊಳ್ತೇನೆ. ಧನ್ಯವಾದಗಳು. ನಮಸ್ಕಾರ.